ನಾವು ಇವತ್ತಿನ ದಿನ ಉಪದೇಶ ಸಾರಂ ಎನ್ನುವಂಥ ಗ್ರಂಥ ರೀ. ಇದನ್ನು ರಮಣ ಮಹರ್ಷಿ ತಮಿಳದಲ್ಲಿ ಬರೆದಿದ್ದರಿ. ಆ ತಮಿಳದಲ್ಲಿ ಬರೆದಿದ್ದನ್ನು ಪೂಜ್ಯ ಸ್ವಾಮೀಜಿ ದಯಾನಂದ ಸ್ವಾಮೀಜಿಯವರು ಅದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಇದು ಒಂದು ಉಪದೇಶ ಸಾರದಲ್ಲಿ ಉಪದೇಶ ಸಾರಂ. ಸಾರಂ ಅಂದರೆ ಎಸೆನ್ಸ್ ರೀ. ಇಡೀ ವೇದಾಂತದ ಸಾರ ಏನಿದೆ ಅಲ್ಲ, ಇದು ಒಂದೇ ಸ್ತೋತ್ರದಲ್ಲಿ ಬರೆಯಲ್ಪಟ್ಟಿದೆ ಅಂಥೇಳಿ. ಅದಕ್ಕಾಗಿ ಇದನ್ನು ಯಾವಾಗ ಹೇಳಿದ್ರಪ್ಪ ಅಂತ ಹೇಳಿದರೆ, ಅವ್ರು ಹುಟ್ಟಿದ್ದು ಯಾವಾಗ ಅಂತ ಹೇಳಿದ್ರೆ 1879 ರೀ ರಮಣ ಮಹರ್ಷಿ ಬರೆದಿದ್ದ. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಉಪನಿಷತ್ತು ಮತ್ತು ಭಗವದ್ಗೀತೆ ಮತ್ತು ಇತರ ಗ್ರಂಥಗಳ ಸಾರ ರೂಪ ಇದ್ದಿದ್ದಕ್ಕನ ಇದಕ್ಕೆ ಉಪದೇಶ ಸಾರ ಅಂತ ಹೇಳ್ತಾರೆ. ಮತ್ತು ರಮಣರಿಗೆ ಮಹರ್ಷಿ ಅಂತಾರೆ. ಮಹರ್ಷಿ ಅಂತ ಹೇಳಿದ್ರೆ ಎಲ್ಲಕ್ಕಿಂತ ಒಬ್ಬ ದೊಡ್ಡ ಜ್ಞಾನಿ ರೀ. ಖರೆ ಅಂದ್ರೆ ನಮಗೆ ಬರೀ ಪೂಜಾ ಪಾಠ ಪುನಸ್ಕಾರ ಪ್ರವಚನ ಮಾಡೋರು ಭಾರಿ ಪಂಡಿತರಂತ ನಾವು ತಿಳ್ಕೊಂಡಿರ್ತೇವೆ, ವಿದ್ವಾಂಸ ಅಂತ ತಿಳ್ಕೊಂಡಿರ್ತೇವೆ. ಆದರೆ ಅವರು ಮೌನ ಯೋಗಿ ರೀ. ಅದಕ್ಕಾಗಿ ಮಾತಿಗೇನು ಗೊತ್ತು, ಶಬ್ದಕ್ಕೇನು ಗೊತ್ತು, ನಿಶಬ್ದದ ಸೌಂದರ್ಯ ರೀ. ನೀವು ಎಷ್ಟೆಷ್ಟು ಮೌನದಲ್ಲಿರ್ತೀರೋ ಅಷ್ಟಷ್ಟು ನೀವು ಸಾಧನೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ರೀ. ನೀವು ಬಾಯಿ ಮುಚ್ಚಿ ಮತ್ತು ಮನಸ್ಸಿನಾಗೂ ಮಾತಾಡಬಾರ್ದ್ರಿ. ಮನಸ್ಸಿನಾಗ ಮಾತಾಡ್ತಾರ್ರಿ, ಮನಸ್ಸಿನಾಗ ಹಂಗೆ ಮಾತನಾಡೋದೇ ಬಿಟ್ಟಿರ್ತಾವೆ. ಇಲ್ಲ ರೀ, ಎಷ್ಟು ಶಾಂತ ಆಗ್ತೀರೋ ಆವಾಗ ನೀವು ವೇದಾಂತಕ್ಕೆ ಅರ್ಹತೆಯನ್ನು ಹೊಂದುತ್ತೀರಿ. ಒಬ್ಬರದ್ದು ಲಗ್ನದ ಮನೆ ಇತ್ತಂತ್ರಿ, ದೊಡ್ಡ ಶ್ರೀಮಂತರಂತ. ಅವ್ರ ಮನೆಯೊಳಗಿಂದ ಮದುಮಗಂದ ಆ ಮಾವನ ಮನೆಯವ್ರು ಹಾಕಿದ್ದ ವಾಚ್ ಕಳೆದು ಬಿಡ್ತಂತ್ರಿ. ರಾಡೋ ಯಾವುದ್ರಿ ಎಲ್ಲಕ್ಕಿಂತ ಇದು ಕಾಸ್ಟ್ಲಿ ಇದ್ದಿದ್ದು ರಾಡೋನೇ ಇರಬೇಕ್ರಿ. ಇರಲಿ ಅದನ್ನು ಮಾಡೋಣ. ಅದು 5-5 ಲಕ್ಷದ್ದು ವಾಚ್ ಅದು ಕಳೆದು ಹೋಗ್ಬಿಡ್ತಂತೆ. ಎಲ್ಲ ಕಡೆ ಹುಡುಕಿದ್ರಂತ, ಹುಡುಕಿದ ಕೂಡ ಸಿಗಲೇ ಇಲ್ಲಂತ. ಊರ್ಲಿಂದ ಮಂದಿ ಬಂದಿದ್ರಂತ. ನೀವೆಲ್ಲರೂ ಕೂಡಿ ಒಂದು ಸ್ವಲ್ಪ ಸಿದ್ಧಾರ್ಢಜ್ಜನ ಕಡೆ ಹೋಗಿ ಒಂದು ಸ್ವಲ್ಪ ದರ್ಶನ ತೊಗೊಂಬರ್ರಿ ಹೋಗ್ರಿ ಅಂತೇಳಿ ಎಲ್ಲ ಮಂದಿಗೆ ಕಳಿಸಿದ್ರಂತ. ಮನೆ ಶಾಂತ ಆತಂತ. ಏಕಾಗ್ರತೆ ಕೊಟ್ಟು ಕೇಳಿದ್ರಂತ. ಅದು ಟಿಕ್ 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 ಎನ್ನುವಂಥ ಶಬ್ದ ಕೇಳಿಸ್ತಂತ್ರಿ. ಆವಾಗ ಅದು ವಾಚ್ ಸಿಕ್ತರಿ. ಹೇಗೋ ಹಾಗೆಯೇ ನಾವು ಕೂಡ ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ವಿಚಾರಗಳು ಯಾವಾಗ ನಿಶ್ಶಬ್ದ ಆಗ್ತೈತೆ ನೋಡ್ರಿ, ಆವಾಗ ಆ ಈಶ್ವರ ಕೃಪೆ ನಮಗಾಗ್ತೈತೆ ರೀ. ಅದೇ ಈಶ್ವರನ ಸ್ಥಾನ ರೀ. ಅಂದರೆ ಜೀವನದಲ್ಲಿ ನಮಗೆ ಪಡೆಯಬೇಕಾಗಿರುವಂತಹ ಪೂರ್ಣತ್ವ ಎಲ್ಲಿದೆ ಅಂತ ಹೇಳಿದ್ರೆ ಆ ಸ್ಥಿತಿನ, ನಿಶಬ್ದ ಸ್ಥಿತಿನ ರೀ. ಆ ನಿಶಬ್ದ ಸ್ಥಿತಿಯಲ್ಲಿ ಇದ್ದಂತಹ ಈ ರಮಣ ಮಹರ್ಷಿ ರೀ. ಈ ರಮಣ ಮಹರ್ಷಿಗಳು ಇಷ್ಟು ಫೇಮಸ್ ಅಂತ ಹೇಳಿದ್ರಿ, ಇವ್ರ ಹತ್ರ ಫಾರಿನ್ ಮಂದಿನ ಬರ್ತಾರೆ. ಆವಾಗಿನ ಕಾಲಕ್ಕೆ ರೀ ಯಾರು ರಾಧಾಕೃಷ್ಣನ್ ಫಸ್ಟ್ ರಾಷ್ಟ್ರಪತಿ ಆದ ಕೂಡಲೇ ಇವ್ರಿಗೆ ನಮಸ್ಕಾರ ಮಾಡಲಿಕ್ಕೆ ಅವ್ರು ಬಂದಿದ್ದರಿ. ಅಂಥವ್ರೇ ಇವ್ರ ಕಡೆ ಬರ್ತಾರೆ. ಅಂದರೆ ಅವರು ದೊಡ್ಡ ಫಿಲಾಸಫರ್ ಅಲ್ರಿ. ಅದಕ್ಕಾಗಿ ಒಬ್ಬ ಜ್ಞಾನಿಯನ್ನು ತಿಳಿಯಬೇಕಾಗಿದ್ದೇ ಆದರೆ ಸ್ವತಃ ನಾವು ಜ್ಞಾನಿ ಇದ್ದರೆ ಮಾತ್ರ ಆ ಜ್ಞಾನಿಯನ್ನು ಗುರುತಿಸಲಿಕ್ಕೆ ಸಾಧ್ಯ ರೀ. ಇಲ್ಲದೆ ಇದ್ದಿದ್ದರೆ ಜ್ಞಾನಿಯನ್ನೂ ಕೂಡ ಅಜ್ಞಾನಿ ಅಂತ ತಿಳಿತಾನೆ. ಜೀವನದಲ್ಲಿ ನಾವು ಮೊಟ್ಟ ಮೊದಲು ಇನ್ನೊಬ್ಬರನ್ನ ಅಳೆಯಬೇಕಾಗಿದ್ದೇ ಆದರೆ ನಮ್ಮ ಬುದ್ಧಿಯಿಂದ ಅಳಿತೇವ್ರಿ ನಾವು. ಅವ್ರಂಥವ್ರಿ ಇವರು ಸರ್ವಪಲ್ಲಿ ರಾಧಾಕೃಷ್ಣನ್. ಅವರು ಇಂಗ್ಲೆಂಡ್ನಲ್ಲಿ ಎಲ್ಲ ಆಕ್ಸ್ಫರ್ಡ್ ಕಾಲೇಜ್ನಲ್ಲಿ ಫಿಲಾಸಫಿ ಹೇಳಿದವ್ರಿ ಅವರು. ಅದಕ್ಕಾಗಿ ಸತ್ಯ ತಿಳಿದವರಿಗೆ ಆ ಸತ್ಯದ ಜ್ಞಾನ ಅನ್ನುವಂಥದ್ದು ಗೊತ್ತಿರ್ತೈತಲ್ಲ. ಅವ್ರು ಫಸ್ಟ್ ಬಂದ್ರಂತ್ರಿ. ಅವ್ರ ಹತ್ರ ಬಂದ ಕೂಡಲೇ ಇಲ್ಲೇ ಕ್ಲಾಸ್ ನಡೆದಿತ್ತಂತ್ರಿ ಇವ್ರದ್ದು. ಎಲ್ಲರೂ ಮೌನವಾಗಿ ರಮಣ ಮಹರ್ಷಿ ಹತ್ರ ಸಾವಿರಾರು ಮಂದಿ ಕೂಡ್ತಿದ್ರಂತ್ರಿ. ಇವರು ರಾಷ್ಟ್ರಪತಿ ಬಂದ್ರಂತ ಹೇಳಿ ಎಲ್ಲರೂ ಓಡ್ಕೊಂತ ಅಲ್ಲಿ ಹೋದ್ರಂತ್ರಿ. ಹೋದ ಕೂಡಲೇ ಅವಾಗ ಅವ್ರು ಮಾಯಾ ಬಗ್ಗೆ ಮಾತಾಡ್ತಿದ್ರಂತ್ರಿ. ಮಾಯಾ ವಿಷಯ ಇತ್ತಂತ, ಮಾಯಾ ನಿರೂಪಣೆ ಇತ್ತಂತ. ಅವಾಗ ಎಲ್ಲರೂ ಓಡಿ ಹೋಗಿ ಗ್ಯಾರ್ಲಿ ಒಳಗೆ ನಿಂತ್ರಂತ. ಅವಾಗ ಅವ್ರು ಹತ್ತಿ ರಮಣನ ಹತ್ರ ಬಂದ್ರಂತ. ಮತ್ತು ಹೊರಗೆ ಹೋಗಿದ್ದವ್ರು ಮತ್ತೆ ಒಳಗೆ ಬಂದ್ರಂತ. ಇದ ಮಾಯಾ ಅಂದ್ರಂತ್ರಿ ಅವ್ರು. ಆನಂದ ಇಲ್ಲೇ ಅದ, ಇವ್ರ ಕಡೆನ ಬಂದಾರ್ರಿ ಅವ್ರು. ಇವ್ರು ಎದಕ್ಕೆ ಹೊರಗೆ ಹೋಗಿ ನೋಡಕ್ಕೆ ಹೋದ್ರಿ. ಹಾಗೆ ನಾವು ಕೂಡ ಸುಖ ಸ್ವರೂಪ ನಾವೇ ಇದ್ದೇವೆ. ಆದ್ರೆ ನಾವು ಹುಡುಕಕ್ಕೆ ಹೋಗ್ತೇವ್ರಿ. ಎಲ್ಲೆಲ್ಲೋ ಹುಡುಕ್ತೇವ್ರಿ ನಾವು.
ಮೂರಕ್ ಕಹಾ ढूंढे रे ಬಂಧೆ ಮೈ ತೋ ತೇರೆ ಪಾಸ್. ರೇ ಪಾಸ್ನೂ ಅಲ್ಲ, ನೀನ ಸುಖ ಸ್ವರೂಪನಿದ್ದಿ, ನೀನ ಪರಿಪೂರ್ಣ ಇದ್ದಿ, ತತ್ವಂ ಅಸಿ. ಇಷ್ಟು ತಿಳ್ಕೊಬೇಕಂದ್ರೆ ಎಷ್ಟು ಜನ್ಮ ಜನ್ಮ ಹೋಗ್ತಾವ್ರಿ. ಭಾಳ ಸರಳದ ರೀ, ಒಂದೇ ಶಬ್ದ. ಅದು ತಿಳಿಬೇಕಂದ್ರೆ ಜನ್ಮ ಜನ್ಮಗಳು ಹೋಗ್ತಾವೆ. ನಾವು ಬರೀ ಕರ್ಮಕಾಂಡದೊಳಗೆ ಸಿಕ್ಕಾಕೋರು ಭಾಳ ಮಂದಿ ರೀ. ತಿಕ್ಕುವುದು ತೊಳೆಯುವುದು, ದೇವರು ಪರಿಪೂರ್ಣನಿದ್ದಾನೆ ನೈವೇದ್ಯ ಅಂತ. ಎಲ್ಲಿ ನೈವೇದ್ಯ ರೀ? ದೇವರಿಗೆ ದೇವರಿಂದಲೇ ಎಲ್ಲವೂ ಉಂಟಾಗಿದೆ. ಎಲ್ಲ ಫಲಪುಷ್ಪಗಳು ಎಲ್ಲ ಅದಾವ್ರಿ. ಗಿಡದಿಂದ ಕಿತ್ತಿ ತಂದು ದೇವ್ರ ಮುಂದಿಟ್ರೆ ನಾವು ಭಾರಿ ಪ್ರೀತಿ ಆಗಂಗಿಲ್ಲ ರೀ. ಅವು ಎಲ್ಲ ಹೂ ಹೊರಗೆ ಬಿಟ್ಟರೆ ಚಲೋ ರೀ. ಅವೆಲ್ಲ ದುಂಬಿಗಳು, ಪಾತರಗಿತ್ತಿ ಅವೆಲ್ಲ ಆಹಾರ ತಿಂತಾರ್ರಿ. ಅಂದರೆ ಪರಾಪೂಜಾರಿ ಜ್ಞಾನಿ ಯಾವಾಗೂ ದೊಡ್ಡದಕ್ಕೆ ಪೂಜೆ ಮಾಡ್ತಾನೆ. ದೊಡ್ಡ ಅಂದರೆ ಭೂಮಾಹ. ನಾವೆಲ್ಲ ಸಣ್ಣ ಸಣ್ಣದ್ರೊಳಗೆ ನೋಡೋಕೆ ಹೋಗ್ತೇವ್ರಿ. ಆದರೂ ಸಹಿತ ಅನೋರಣೀಯಾನ್ ಮಹತೋ ಮಹಿಯಾನ್. ತಿಳಿಯಲಾರದ ಇನ್ನೂ ಅಲ್ಪ ಬುದ್ಧಿ ಇದ್ದವರಿಗೆ ಮೂರ್ತಿಯಲ್ಲಿ ನೋಡಂತ ಹೇಳ್ತೇವ್ರಿ. ಆದರೆ ತಿಳಿದ ನಂತರ ಜೇ ಜೇ ದಿಸೆ ಭೂತ್ ತೇತೆ ಮಾಂಜೆ ಭಗವಂತ. ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಸಮಾದೇಹ. ಎಲ್ಲೆಲ್ಲೂ ನೋಡಲಿ ನಿನ್ನನ್ನೇ ಕಾಣುವೆ. ತಿಳಿದ ನಂತರ. ತಿಳಿಯಲಾರದೆ ಇದ್ದಾಗ ನಾವು ಅಲ್ಪ ಬುದ್ಧಿ. ಆದರೆ ಈ ರಮಣ ಮಹರ್ಷಿದ್ರಿ ಭಾಳ ಭಾಳ ಕಡಿಮೆ ಪುಸ್ತಕ ಅದಾವ್ರಿ. ಅವ್ರು ಮಾತಾಡಿದ್ದು ಭಾಳ ಕಡಿಮೆ ರೀ. ಆದರೆ ಅವರ ಜೀವನದಲ್ಲಿ ನಮಗೆ ಮೌನದ ವ್ಯಾಖ್ಯಾನವನ್ನೇ ಮಾಡ್ತಾರೆ ಅವರು. ಮೌನಂ ವ್ಯಾಖ್ಯಾತ್ ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನಂ ವರ್ಷಿಷ್ಟಾಂತೆ ವಸದೃಷಿಗಣೈ ಆರುತಂ ಬ್ರಹ್ಮನಿಷ್ಠೈ ಆಚಾರೇಂದ್ರ ಕರಕಲಿತ ಚಿನ್ಮುದ್ರಮಾನಂದ ರೂಪಂ ಸ್ವಾತ್ಮ ರಾಮಂ ಮುದಿತವದನಂ ದಕ್ಷಿಣಾಮೂರ್ತಿ ಮೀಡೆ. ಜೀವನದಲ್ಲಿ ಆದಷ್ಟು ನೆಸೆಸರಿ ಇದ್ದಷ್ಟ ಮಾತಾಡಬೇಕು. ಹಾಳು ಹರಟಿ ಹೊಡ್ಯಾಕೆ ಹೋಗ್ಬಾರ್ದು. ಜಗತ್ತು ಸುಧಾರಿಸ್ತೇನೆ ಅಂಥೇಳಿ ನಾ ಭಾಳ ಮಾತಾಡಿದ್ರೆ ಮೂರ್ಖ ಅಂತಾರ್ರಿ ನನಗೆ. ಈಶ್ವರದಾನ್ರಿ, ಮಾಡುವಷ್ಟು ಮಾಡ್ಬೇಕ್ರಿ. ಚಲೋ ಯೂಟ್ಯೂಬ್ನಾಗ ಏನದವಪ್ಪ ನಮ್ದು ಮಾಡಿದ್ದ ಚಲೋ ಕ್ಲಾಸ್ ಇದ್ದಿದ್ದ ಒಂದು 4 ಮಂದಿಗೆ ಉಪಯೋಗ ಆಗಲಿ ಅಂತ ಹಾಕ್ತೇವಿ. ಅದು ಕೇಳಿದ್ರೆ ಅವ್ರದ್ದು ಪುಣ್ಯ ರೀ. ಕೇಳಲಿಲ್ಲ ಅಂದ್ರೆ ಕಳ್ಕೋತಾರ್ರಿ ಅಷ್ಟು. ನಾವು ನನಗೆ ಮಾತಾಡೋಕೆ ಬರ್ತೈತೆ ಅಂಥೇಳಿ ಯಾರ್ಯಾರು ಏನೇನು ಕೇಳ್ತಾರೆ ಅದಕ್ಕೆಲ್ಲ ಮಾತಾಡ್ಕೊತ ಹೋದ್ರೆ ಮೂರ್ಖ ಅಂತಾರ್ರಿ ನನಗೆ. ನಮಗೆ ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಪರಿಣಿತರಾಗಿರ್ತಾರೆ. ಅವ್ರು ಯಾವುದ್ರೊಳಗೆ ಪರಿಣಿತ ಇರ್ತಾರಲ್ಲ ಮಾತಾಡ್ತಾರೆ. ಮಾತಾಡಿದ್ದಕ್ಕೆ ನಾ ಎಲ್ಲದಕ್ಕೂ ಉತ್ತರ ಕೊಡ್ಬೇಕಂತನೂ ಇಲ್ಲ ರೀ. ಅದಕ್ಕಾಗಿ ವೇದವು ಕೂಡ ಯಾರಿಗೆ ಉಪದೇಶಿಸ್ತದೆ ಅಂತ ಹೇಳಿದರೆ, ಯಾರು ಕರ್ತಾ ಇದ್ದಾರಲ್ಲ ಅವ್ರಿಗೊಂದು ಉಪದೇಶ ಮಾಡ್ತೈತ್ರಿ ಅದು. ಇವೆಲ್ಲ ಮಾಡಬೇಕು, ಇಂತಿಂಥ ಕರ್ಮಗಳನ್ನು ಮಾಡಬೇಕು. ಯಾರು ಮಾಡಬೇಕು? ಯಾರಿಗೆ ಕರ್ತೃತ್ವ ಭಾವದಲ್ಲ ಅವ್ರು ಮಾಡಬೇಕು. ಅಹಂ ನ ಕರ್ತ ನ ಭೋಕ್ತ. ನಾ ಕರ್ತಾನೂ ಅಲ್ಲ ಭೋಕ್ತಾನೂ ಅಲ್ಲ ಅಂತ ಯಾರಿಗೆ ಮನವರಿಕೆ ಆಗಿದೆಯೋ ಗುರುವಿನ ಬೋಧನೆಯಿಂದ ಅವರು ಏನು ಮಾಡಬೇಕಾಗಿದ್ದಲ್ಲ ರೀ. ಇದ್ದಂಗಿರೋ ಸಿದ್ದೇಶ್ವರ. ನಾ ಎಲ್ಲಿದ್ದೇನೆ, ಹೇಗಿದ್ದೇನೆ, ಆನಂದವಾಗಿದ್ದೇನೆ. ನನಗೆ ಯಾರಿಂದಲೂ ಏನೇನೂ ಬೇಕಾಗಿಲ್ಲ. ನೀ ಕೊಟ್ಟ ಭಾಗ್ಯ ಅತೀ ಆಯಿತು. ಇದು ಒಂದು ಬರ್ಕೊಂಬಿಡ್ರಿ ನೀವು. ನಮ್ಮಷ್ಟು ಸುಖಿ ಯಾರೂ ಇಲ್ಲ ರೀ. ಅದಕ್ಕಾಗಿ ಆ ವೇದದಲ್ಲಿ ರೀ ಇದು ಮಾಡುವಂಥ ಡೂಸ್ ಆ್ಯಂಡ್ ಡೋಂಟ್ಸ್ ಯಾರಿಗೆ ಹೇಳ್ತೈತೆ ಅಂದ್ರೆ ಕರ್ತಾಭಾವ ಇದ್ದವ್ರಿಗೆ. 10 ಮಂದಿ ಹೋಗ್ತಿರ್ತಾರೆ. 10 ಮಂದಿ ಹೋಗ್ತಾ ಇದ್ದಾಗ ಯಾರ್ದು ಹೆಸರು ಇರ್ತೈತಲ್ರಿ, ಆ ಹೆಸರ್ಲಿಂದ ಕೂಗಿದ್ರೆ ಅವ್ರು ಅಷ್ಟೇ ತಿರುಗಿ ನೋಡ್ತಾರೆ ರೀ. 10 ಮಂದಿ ಹೋಗ್ತಿರ್ತೇವೆ, ವಿಜು ಅಂಥೇಳಿ ಅದ್ರಾಗ ಯಾರು ವಿಜು ಇರ್ತಾರೆ ನೋಡ್ರಿ ಅವ್ರು ಹಿಂತಿರುಗ್ತಾವ ನೋಡ್ತಾರೆ. ಇಲ್ಲದೇ ಇದ್ದವ್ರು ನೋಡಂಗಿಲ್ಲ ರೀ. ಅದಕ್ಕೆ ಶಾಸ್ತ್ರ ಹೇಳ್ತೈತಿ, ಯಾರು ಮಾಡ್ಬೇಕು ಅನಿಸ್ತೈತಲ್ರಿ ಮಾಡಿರಿ. ಯಾರು ಬೇಡ ಅಂದಾರ ನಿಮಗೆ? ಮಾಡೋರ್ಗೆ ಬೇಡ ಅನ್ನಬಾರ್ದ್ರಿ. ಮಾಡೋರು ಮಾಡಿರಿ, ಇನ್ನೂ ಚೆನ್ನಾಗಿ ಮಾಡಿರಿ. ಆದರೆ ತಿಳಿದವರಿಗೆ ಮಾಡಂತ ಹೇಳಿದ್ರೆ ಆಗಂಗಿಲ್ಲ ರೀ, ಆಗಂಗಿಲ್ಲ. ಅದಕ್ಕಾಗಿ ಗೊತ್ತಿಲ್ಲ ಅನ್ನೋದು ಆನೆ ಕೊಟ್ಟು ಕಲಿಬೇಕಂದ್ರಿ. ಗೊತ್ತಿಲ್ಲ ರೀ, ನಮಗೆ ಬರಂಗಿಲ್ಲ ರೀ, ನಾ ಭಾಳ ಹಡ್ಡದೇನ್ರಿ, ಚಲೋ ರೀ, ಯಾ ಪೀಡ ಹತ್ತಂಗೇ ಇಲ್ಲ. ನಮಗೆ ಗೊತ್ತೈತಂದ್ರಿ ಅದ್ರ ಹಿಂದೆ ಬೆನ್ನ ಹತ್ತುತ್ತಾರೆ. ಅದಕ್ಕಾಗಿ ಜೀವನದಲ್ಲಿ ಯಾರು
ಗುರುವಿನ ಸಾನ್ನಿಧ್ಯದಲ್ಲಿ ತಿಳ್ಕೊಬೇಕು. ಮತ್ತು ಇವೆಲ್ಲ ಹುಚ್ಚುಚ್ಚರಂಗ ನಮ್ಮಷ್ಟಕ್ಕೆ ನಾವೇ ತಿಳ್ಕೊಂಡ್ರೆ ಮತ್ತು ಅಧೋಗತಿ ತಥೋಗತಿ, ಇಲ್ಲೂ ಸಲ್ಲಂಗಿಲ್ಲ ಅಲ್ಲೂ ಸಲ್ಲಂಗಿಲ್ಲ ರೀ. ಮಾಡಬೇಕಾಗಿದ್ದನ್ನಾರ ಮಾಡ್ಕೊಂಡಾರ ಹೋಗ್ತಾರೆ ರೀ. ಇಲ್ಲದ ನಮಗೆ ಮೈಗಳ್ತನ ಮಾಡಿ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮಗಳನ್ನು ಸಹಿತ ಬಿಟ್ಟು ಬಿಡ್ತಾರೆ. ಜ್ಞಾನಾನಂತರ ರೀ ಅವೆಲ್ಲ. ಅದಕ್ಕಾಗಿ ಅಂತಹ ಜ್ಞಾನ ಸ್ಥಿತಿಯಲ್ಲಿ ಆ ರಮಣ ಮಹರ್ಷಿ ಇದ್ರಿ. ಸುಮ್ಮನೆ ರೀ ಅವ್ರ ಸಾನ್ನಿಧ್ಯದಲ್ಲಿ ಸುಮ್ಮನೆ ತಮ್ಮ ಸಮಸ್ಯೆ ತೊಗೊಂಬಂದರೂ ಸಹಿತ ಅವ್ರ ಎದುರುಗಡೆ ಕುಂತ್ರೆ ಅವರ ಸಮಸ್ಯೆಗೆ ಪರಿಹಾರ ಸಿಕ್ತಂತೇಳಿ ಎದ್ದು ಹೋಗ್ತಿದ್ರಂತ್ರಿ ಜನ. ಅದಕ್ಕಾಗಿ ನೀವು ನಿಶ್ಚಿಂತ, ಅದಕ್ಕಾಗಿ ಯಾರ ಅಂತಃಕರಣ ನಿಶ್ಶಬ್ದವಾಗಿದೆಯೋ ಅವ್ರದ್ದು ಇದರಲ್ಲಿ ಎದುರುಗಡೆ ಬಂದವ್ರಿ ನೀವೇನು ಮಾಡ್ತೀರಿ, ಅದು ಏನು ಹೇಳ್ಬೇಕು ಅನ್ನೋದು ಇರ್ತೈತಲ್ರಿ, ಅದು ಅವ್ರ ಅಂತಃಕರಣ ಹೋಗಿ ಕಲ್ಲು ಬಡ್ದಂಗೆ ಆಗ್ತೈತಂತ್ರಿ. ಅವಾಗ ಅವ್ರದ್ದು ಆ ಇದಕ್ಕೆ ತನ್ನಷ್ಟಕ್ಕೆ ತಾನೇ ಆ ವಿಚಾರಗಳು ನಮಗೆ ಹೊಳಿಲಿಕ್ಕೆ ಶುರು ಆಗ್ತಾವ್ರಿ. ಭಾಳ ಮಜಾ ಅದರಿ ಇದು. ಅದಕ್ಕಾಗಿ ಇವತ್ತು ಕ್ಲಾಸ್ನಾಗ ನೋಡ್ರಿ ನಾವು ಮನಸ್ಸಿನಾಗ ಮಾಡಿದ್ವಿ, ನೀವು ಅದು ನಮ್ದ ಹೇಳಿದ್ರಿ ನೋಡು ಅಂತಾರೆ ಎಷ್ಟೋ ಮಂದಿ. ಎದಕ್ಕಂತ ಹೇಳಿದರೆ ಗುರುವಿನ ಅಂತಃಕರಣ ಶುದ್ಧ ಇರ್ತೈತ್ರಿ. ಆ ಶುದ್ಧ ಅಂತಃಕರಣದಲ್ಲಿ ಅವು ನಿಮ್ದು ವಿಚಾರಗಳು ಅಲ್ಲಿ ಹೋಗಿ ಬಡ್ದಿರ್ತಾವ್ರಿ, ಅವ ಬಾಯಾಗಿ ಬರ್ತಾವೆ, ನಮಗೆ ಹೇಳಿದ್ರೆ ನೋಡು ಅನ್ನಿಸ್ತೈತಿ. ಅದಕ್ಕಾಗಿ ರಮಣ ಮಹರ್ಷಿಯರ ಒಂದು ಜೀವನ ಚರಿತ್ರೆ ಅತ್ಯಂತ ಸುಂದರವಾಗಿದೆ. ಇವತ್ತಿನಿಂದ ನಾವು ಉಪದೇಶ ಸಾರ ಎನ್ನುವಂತಹ ಗ್ರಂಥವನ್ನು ಪ್ರಾರಂಭ ಮಾಡೋಣ. ಹರಿ ಓಂ. ಈಗ